ಪದೇ ಪದೇ ಈ ಸರ್ವರ್ ಡೌನ್ ಆಗುವಂಥದ್ದು ಇದೆಯಲ್ಲ, ಅದಕ್ಕೇನು ಪರಿಹಾರ ಹುಡುಕ್ತಾ ಇದ್ದೀರಿ ಅಂತ? ಓವರ್ ಆಲ್ ಕೆಲಸ ಮಾಡ್ತಾ ಇದೆ, ಆದರೆ ಕೆಲವು ಬಾರಿ ಈ ಥರ ಸಮಸ್ಯೆ ಆಗ್ತಾ ಇದೆ. ಆಟೋಮುಟೇಷನ್ ಈಗ ಏನಾಗುತ್ತೆ, ನೀವೊಂದು ಜಮೀನು ಕ್ರಯ ಮಾಡ್ಕೋತೀರಿ, ಅದು ನಿಮ್ಮ ಹೆಸರಿಗೆ ಖಾತೆ ಆಗಬೇಕು ತಾನೇ. ಕ್ರಯ ಆದಮೇಲೆ ಆಟೋಮ್ಯಾಟಿಕಲಿ ಖಾತೆ ಆಗಬೇಕು. ಆದರೆ ನಮ್ಮಲ್ಲಿ ವ್ಯವಸ್ಥೆಗಳು ಹೆಂಗಿತ್ತು ಅಂತ ಹೇಳಿದ್ರೆ, ಕ್ರಯ ಆಗಬೇಕಾದ್ರೆ ಮತ್ತೆ ಅಲ್ಲಿ ಯಾರನ್ನ ಕೊಕ್ಕೆ ಹಾಕಿ ಅದನ್ನ ಪೆಂಡಿಂಗ್ ಇಡೋದು. ರಿಜಿಸ್ಟ್ರೇಷನ್ ಆದಮೇಲೆ ಇಂತಿಷ್ಟು ದಿನದ ಒಳಗಡೆ ಆದರೂ ಕ್ರಯ ಆಗಬೇಕು. ತಮಗೆ ರಿಜಿಸ್ಟ್ರೇಷನ್ ಆದಮೇಲೆ 7 ದಿನಕ್ಕೆ ಕ್ರಯ ಆಗಬೇಕು ಕಾನೂನು ಹೇಳುತ್ತೆ. ಆದರೆ ಇದು 10 ದಿನ 20 ದಿನ 30 ದಿನ ಆದರೂ ಕೂಡ ಕ್ರಯ ಆಗ್ತಾ ಇರಲಿಲ್ಲ. ಸೊ ಇದಕ್ಕೆ ನಾವು ಮೊದಲು ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ ನೋಡಿದೆ, 1.5 ತಿಂಗಳಾದರೂ ಕೂಡ ರಿಜಿಸ್ಟ್ರೇಷನ್ ಆದಮೇಲೆ ಕ್ರಯ ಆಗದೆ ಜನ ಹೋಗಿ ಮತ್ತೆ ಮಧ್ಯವರ್ತಿಗಳು, ನೋಡಪ್ಪ ಅದು ಹೋಗಿ ಯಾರೋ ಒಬ್ಬ ಲಿಯೇಸನ್ ಇರ್ತಾನೆ, ಅವನಿಗೆ ನೀವೇನ ಕೊಟ್ಟರೆ ಅವನು ಹೋಗಿ ಎಲ್ಲ ಓಡಾಡಿಕೊಂಡು ಎಲ್ಲ ಅವನು ಫಾಲೋ ಅಪ್ ಮಾಡಿ ಮಾಡಿಸ್ತಾ ಇದ್ದ. ಸೊ ಇಂಥ ವ್ಯವಸ್ಥೆ ಇತ್ತು. ಅದಕ್ಕೆ ಈಗ ಒಂದು ಬಾರಿ ಕ್ರಯ ಆಯಿತು, ಅಥವಾ ನೀವು ಕುಟುಂಬದಲ್ಲಿ ವಿಲ್ ಮಾಡಿಕೊಂಡು ಪಾರ್ಟಿಷನ್ ಮಾಡ್ಕೊಂಡಿದ್ದೀರಾ, ಅದು ಕೂಡ ಅದು ಅವ್ರವ್ರ ಭಾಗ ಅವ್ರವ್ರಿಗೆ ಮ್ಯೂಟೇಷನ್ ಆಗಬೇಕು, ಖಾತೆ ಆಗಬೇಕು. ಸೊ ಇವೆಲ್ಲನೂ ಕೂಡ ಸಮಯಕ್ಕೆ ಸರಿಯಾಗಿ ಆಗ್ತಾ ಇರಲಿಲ್ಲ. ಅದಕ್ಕೆ ಈಗ ನಾವೇನು ಮಾಡಿದ್ದೇವೆ, ಕೆಲವು 7ನೇ ದಿನಕ್ಕೆ, ಕೆಲವು 15ನೇ ದಿನಕ್ಕೆ, ಅಂದರೆ ಅಷ್ಟು ಮಿನಿಮಮ್ ಟೈಮ್ ಕೊಡಬೇಕು, ನೋಟಿಸ್ ಪೀರಿಯಡ್ ಅಂತ ಇರುತ್ತೆ. ಆ ನೋಟಿಸ್ ಪೀರಿಯಡ್ ಒಳಗಡೆ ತಕರಾರು ಬರಲಿಲ್ಲ ಅಂದರೆ 8ನೇ ದಿನ ಅಥವಾ 16ನೇ ದಿನ ಆಟೋಮ್ಯಾಟಿಕ್ ಆಗಿ ನಿಮ್ಮ ಹೆಸರಿಗೆ ಖಾತೆ ಆಗೋಗುತ್ತೆ. ಸೊ ಯಾರನ್ನೂ ಹೋಗಿ ತಕರಾರು, ಯಾರಾದರೂ ಹೋಗಿ ಈಗ ನಿಮ್ಮದು ವಿಭಾಗ ಮಾಡ್ಕೊಂಡಿದ್ದೀರಿ ಕುಟುಂಬದಲ್ಲಿ, ನಿಮ್ಮ ಅಣ್ಣ ತಮ್ಮಂದ್ರೆ ಯಾರನ್ನ ಬಂದು ತಕರಾರು ಕೊಟ್ಟರೆ ನಾವು ಅದನ್ನು ತಕರಾರಿಗೆ ಕನ್ವರ್ಟ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ 16ನೇ ದಿನ ನಿಮ್ಮ ಹೆಸರಿಗೆ ಯಾವ ಕಚೇರಿಗೂ ಹೋಗೋದು ಬೇಕಾಗಿಲ್ಲ, ಆಟೋಮ್ಯಾಟಿಕ್ ಆಗಿ ಖಾತೆ ಆಗೋಗುತ್ತೆ. ಸೊ 100ಕ್ಕೆ 98% ಈಗ ಖಾತೆ ಆಟೋಮ್ಯಾಟಿಕ್ ಆಗಿ ಮಾಡ್ತಾ ಇದ್ದೇವೆ. ರಿಪೀಟ್ ಮಾಡ್ತೇನೆ, 100 ಖಾತೆ ಬದಲಾವಣೆಗೆ ನಮಗೆ ಅರ್ಜಿ ಬಂದರೆ ಅದರಲ್ಲಿ 98 ಆಟೋಮ್ಯಾಟಿಕ್ ಆಗಿ ಖಾತೆಯನ್ನ ವರ್ಗ ಮಾಡ್ತಾ ಇದ್ದೇವೆ. 2% ಡಿಸ್ಪ್ಯೂಟ್ ಆಗ್ತಾ ಇದೆ. ಅಂದ್ರೆ ನಾನು ಹೇಳಿದ್ನಲ್ಲ, ನೀವು ಕ್ರಯ ಮಾಡಿಕೊಂಡ್ರು, ಯಾರೋ ಒಬ್ರು ಅದರಲ್ಲಿ ನಂದು ಹಕ್ಕಿತ್ತು ಅಂತ ಹೇಳಿ ಅದನ್ನ ಲೀಗಲ್ ಆಗಿ ಕ್ವಶನ್ ಮಾಡ್ತಾರೆ, ತಹಶೀಲ್ದಾರರು ಕೋರ್ಟಲ್ಲಿ ಹಿಯರಿಂಗ್ ಮಾಡಿ ತೀರ್ಮಾನ ಮಾಡ್ತಾರೆ. ನೀವು ವಿಭಾಗ ಮಾಡ್ಕೊಂಡಾಗ ಅಣ್ಣ ತಮ್ಮಂದ್ರು ಬಂದು ನನಗೆ ಸರಿಯಾಗಿ ಭಾಗ ಕೊಟ್ಟಿಲ್ಲ ಅಂತೇಳಿ ಅವರು ಡಿಸ್ಪ್ಯೂಟ್ ಮಾಡ್ತಾರೆ. ಅಂಥದ್ದು 2%. ಇನ್ನು ಉಳಿದಂಗೆ ಕರ್ನಾಟಕದಲ್ಲಿ ನಮ್ಮ ಪಾಣಿಯಲ್ಲಿ RTCಯಲ್ಲಿ ಆಗ್ತಾ ಇರುವಂತಹ ಖಾತೆ ಬದಲಾವಣೆಗಳಲ್ಲಿ 100 ಅಲ್ಲಿ 98% ಆಟೋಮ್ಯಾಟಿಕ್ ಆಗಿ ಯಾರು ಯಾವ ಕಚೇರಿಗೂ ಹೋಗದೆ ಅವ್ರದ್ದು ಖಾತೆಯನ್ನು ಬದಲಾವಣೆ ಮಾಡುವಂಥ ವ್ಯವಸ್ಥೆ ಇದು. ಫ್ಯಾಂಟಾಸ್ಟಿಕ್ ಸರ್, ಫ್ಯಾಂಟಾಸ್ಟಿಕ್.